ನಾನು ತಗೋತೀನಿ. ದೋಸ್ತಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಸವಾಲು ಎದುರಾಗಿದೆ. ಜೆಡಿಎಸ್ ಶಾಸಕರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಎಲ್ಲ ಶಾಸಕರ ಮತಗಳನ್ನ ಎಚ್.ಡಿ. ಕುಮಾರಸ್ವಾಮಿ ಖಚಿತಪಡಿಸಿಕೊಂಡಿದ್ದಾರೆ. ಕರೆಮ್ಮ ಹಾಗೂ ಶರಣಗೌಡ ಕುಂದಕೂರು ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಶಾಸಕರ ಜೊತೆ ಚರ್ಚೆ ಬಳಿಕ ಇದೀಗ ವಿಧಾನಸೌಧದತ್ತ ಎಚ್.ಡಿ. ಕುಮಾರಸ್ವಾಮಿ ಶಾಸಕರ ಜೊತೆ ಪ್ರಯಾಣ ಬೆಳೆಸ್ತಾರೆ ಅಂತ ಹೇಳಲಾಗಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿಧಾನಸೌಧದತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಜೆಡಿಎಸ್ನ ಎಲ್ಲಾ 19 ಶಾಸಕರ ಮತಗಳು ತಮ್ಮ ಜೊತೆ ಇದೆ ಅನ್ನೋದನ್ನ ಎಚ್.ಡಿ.ಕೆ ಖಚಿತಪಡಿಸಿಕೊಂಡಿದ್ದಾರೆ ಅನ್ನೋಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅದರಲ್ಲಿ ಶರಣಗೌಡ ಕುಂದಕೂರು ಹಾಗೂ ಕರೆಮ್ಮ ಅವ್ರ ಜೊತೆ ಕೂಡ ಮಾತನಾಡಿದ್ದಾರೆ, ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಏನ್ ಮಾಡ್ತಾರೆ ಜೆಡಿಎಸ್ ಶಾಸಕರು ಹಾಗಾದ್ರೆ ಅನ್ನೋ ಅಂತ ಅನುಮಾನ ಇತ್ತು. ಅಲ್ಲಿಂದಲೂ ಕೂಡ ಅಡ್ಡ ಮತದಾನ ಆಗುವ ಭೀತಿ ಇತ್ತು. ಇದೀಗ ಮಾಜಿ ಸಿಎಂ ಎಚ್.ಡಿ.ಕೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿ ಅಡ್ಡ ಮತದಾನ ಆಗೋದಿಲ್ಲ ಅಂತ ಹೇಳೋದಕ್ಕೆ. ಜೊತೆಗೆ ತಮ್ಮ ಎಲ್ಲಾ ಶಾಸಕರನ್ನು ತಮ್ಮ ಜೊತೆ ಹಿಡಿದಿಟ್ಟುಕೊಳ್ಳೋ ಅಂತ ಕೆಲಸವನ್ನ ಎಚ್.ಡಿ.ಕೆ ಮಾಡಿದ್ದಾರೆ. ರೈಟ್, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ನಮ್ಮ ಜೊತೆ ಇದ್ದಾರೆ. ವಿಜಯ್ ಜೊನ್ನಳ್ಳಿ, ನೀವು ಹಗಲು ರಾತ್ರಿ ಇಲ್ಲಿ ರಾಜಕೀಯ ವಾತಾವರಣದಲ್ಲಿ ಎಲ್ಲರ ಸಂಪರ್ಕದಲ್ಲಿ ಇದ್ದೀರಾ, ಸುದ್ದಿ ಸಂಗ್ರಹ ಮಾಡ್ತಾ ಇದ್ದೀರಾ. ಈ ಕ್ಷಣದಲ್ಲಿ ಜೆಡಿಎಸ್ ಮತಗಳು ಕನ್ಫರ್ಮ್ ಆಗಿದೆಯಾ? ಅವ್ರನ್ನ ಹಿಡಿದಿಟ್ಕೊಂಡಿದ್ದಾರಾ? ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ನಡೀತಾ ಇದೆ ಮತ್ತು ಹಾಗೂ ಬಿಜೆಪಿ ಪಾಳ್ಯದಲ್ಲೂ ಓವರ್ ಆಲ್ ಏನಿದೆ ವಿಜಯ್? ಎಕ್ಸಾಕ್ಟ್ಲಿ ಕೆಲವೇ ಕ್ಷಣಗಳಲ್ಲಿ ಅಂದರೆ ಸಾಕಷ್ಟು ಕುತೂಹಲ ಮತ್ತು ಒಂದಷ್ಟು ಹಲವು ಚರ್ಚೆಗೆ ಗ್ರಾಸ ಆಗಿರುವಂಥ ರಾಜ್ಯಸಭಾ ಚುನಾವಣೆಯ ಮತದಾನ ಕೆಲವೇ ಕ್ಷಣದಲ್ಲೇ ಶುರುವಾಗುತ್ತೆ. ಅಂದರೆ ಎಕ್ಸಾಕ್ಟಾಗಿ 9 ಗಂಟೆಗೆ ಶುರುವಾಗುತ್ತೆ. BJP ಮತ್ತು JDSನ ಶಾಸಕರುಗಳು ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿ ಅವರ ಕಚೇರಿಗಳಲ್ಲಿ ಆ ಮತ ಸಂಬಂಧಪಟ್ಟಂತೆ ಯಾರಿಗೆ ಹಂಚಿಕೆ ಆಗಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದು ಮತ ಹಂಚಿಕೆ ನಿಗದಿ ಆಗುತ್ತೆ. ಇದನ್ನು ಕೆಲವೇ ಹೊತ್ತಿನಲ್ಲಿ ಅಂದರೆ 11 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಖಾಸಗಿ ಹೋಟೆಲ್ನಿಂದ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ. ಒಂದು ಇಲ್ಲಿ ಕಾಂಗ್ರೆಸ್ BJP JDS ಮೂರಿಂದಲೂ ಕೂಡ ಅಡ್ಡ ಮತದಂತ ಆತಂಕ ಇರುವಂಥದ್ದು. ವಿಶೇಷವಾಗಿ JDSನಿಂದ 2 ಶಾಸಕರು, ಅದರಲ್ಲೂ ಶರಣಗೌಡ ಕುಂದಕೂರು ಮತ್ತು ಕರೆಮ್ಮ ಅವರ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ಇತ್ತು. ಅಂದರೆ ಆ 2 ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಅಡ್ಡ ಮತದಾನ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದೂರವಾಣಿ ಮುಖಾಂತರ 2 ಶಾಸಕರ ಜೊತೆ ಮಾತಾಡಿರುವಂಥದ್ದು, ಅವರು ಖಚಿತಪಡಿಸಿರುವಂಥದ್ದು ಮತ ಹಾಕುವ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ BJPಯಿಂದ ಶಾಸಕರ ಗೈರು ಸಂಬಂಧಪಟ್ಟಂತೆ ಅಂದರೆ ಇಬ್ಬರು ಎಸ್.ಟಿ. ಸೋಮಶೇಖರ್ ಮತ್ತೊಂದು ಕಡೆ ಶಿವರಾಮಯ್ಯ ಇಬ್ಬರು ಗೈರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಖುದ್ದು ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವ್ರ ಜೊತೆ ಮಾತಾಡಿರುವಂಥದ್ದು, ಹೈಕಮಾಂಡ್ ನಾಯಕರು ಕೂಡ ಮಾತಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಅವರಿಬ್ಬರು ಕೂಡ BJP ಚುನಾವಣೆಯಲ್ಲಿ ಸಮರ್ಪಕ ಮತದಾನಕ್ಕೆ BJP ಕಾರ್ಯತಂತ್ರವನ್ನ ಎಣಿತಾ ಇದೆ. ಒಂದ್ ಕಡೆ 3 ಶಾಸಕರ ನೇತೃತ್ವದಲ್ಲಿ BJPಯಿಂದ ಟೀಮ್ ರಚನೆ ಕೂಡ ಆಗಿರುವಂತದ್ದು. ಸುನಿಲ್ ಕುಮಾರ್, ಅರುಣ್ ಶಹಾಪುರ್ ಪೋಲಿಂಗ್ ಏಜೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅಶೋಕ್ ಕಚೇರಿಯಿಂದ ಮತಕೇಂದ್ರದ ಕೊಠಡಿ 106ಕ್ಕೆ ರವಾನೆ ಕೂಡ ಮಾಡಲಾಗಿರುವಂತದ್ದು. BJP JDS ಶಾಸಕರನ್ನ ಕರೆತರಲಿದ್ದಾರೆ. 3 ಟೀಮ್ ಶಾಸಕರ ಮತಗಳ ಮೇಲೆ ಕಣ್ಣಿಡುವುದಕ್ಕೆ 2 ಏಜೆಂಟ್ಗಳ ನೇಮಕ ಕೂಡ ಆಗಿರುವಂತದ್ದು. ಓರ್ವ ಏಜೆಂಟ್ ಅನುಪಸ್ಥಿತಿಯಲ್ಲಿ ಮತ್ತೊಬ್ಬ ಏಜೆಂಟ್ ಉಪಸ್ಥಿತಿ ಇರಲಿದ್ದಾರೆ. ನಾಯಕರು ವಿಚಾರ ಮಾಡಿ ನಿಲ್ಲಿಸಿದ್ದಾರೆ. ಗೊತ್ತಿದೆ ನಮಗೆ, ಒಂದು 5-6 ಸೀಟು ಮತಗಳು ಕಡಿಮೆ ಇದೆ, ಅದಕ್ಕಾಗಿ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ನಾನು ಎಲ್ಲರಿಗೂ ಹೇಳಿದ್ದೆ ಒಂದೇ ಅಂತಂದರೆ, ಅವರಿಗೆ ಅವ್ರದ್ದೇ ಆದಂಥ ಕೆಲವು ಮತಗಳಿದ್ದಾವೆ. ಎಲ್ಲ ಪಕ್ಷದಲ್ಲಿ ಅವರಿಗೆ ಕೆಲವು ಸ್ನೇಹಿತರಿರೋದ್ರಿಂದ ಕೆಲವರು ಆತ್ಮಸಾಕ್ಷಿಯಾಗಿ ಹಿಂದಕ್ಕೂ ಮತ ಹಾಕಿದ್ದಾರೆ. ಅದೇ ರೀತಿ ಇವತ್ತಿಗೂ ಅವರಿಗೆ ಕೆಲವೊಂದು ಮತಗಳು ಬರೋದರಿಂದ ನಾನು ಮತ್ತು ಕುಪೇಂದ್ರ ಅವರು ನಿಶ್ಚಿತವಾಗಿ ರಾಜ್ಯಸಭೆಗೆ ಹೋಗ್ತೀವಿ ಅನ್ನತಕ್ಕಂಥ ಭರವಸೆ ಇದೆ. ಒಂದು ಕಡೆ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ದೂರ ಇದ್ದಾರೆ ಅಂತ ಪಕ್ಷದಿಂದ. ಹಾಗೆಯೇ
ಕಾಣಿಸ್ಬಹುದು ನಿಮಗೆ. ಆದರೆ ಅವರಿಬ್ಬರೂ ಕೂಡ ಪಕ್ಷದಿಂದ ಯಾವತ್ತಿಗೂ ದೂರ ಹೋಗಿಲ್ಲ, ನನ್ನ ಜೊತೆನೇ ಇದ್ದರು. ನಿನ್ನೆ ಕೂಡ ಮಾತಾಡಿದ್ದೇನೆ. ಯಾರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಬಿಟ್ಟು ಹೋಗ್ತಕ್ಕಂಥ ಮನಸ್ಥಿತಿಯಲ್ಲಿ ಯಾರು. ಸಣ್ಣ ಪುಟ್ಟ ಗೊಂದಲಗಳು, ರಾಜಕೀಯ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ಗೊಂದಲಗಳು ಇದ್ದೇ ಇರುತ್ತೆ. ಅದು ಅವತ್ತಿಗೂ ಕೂಡ ಅವರು ಭಾರತೀಯ ಜನತಾ ಪಾರ್ಟಿಗೆ ಜೊತೆ ಇದ್ದೇ ಇರ್ತಾರೆ ಅನ್ನತಕ್ಕಂಥ ವಿಶ್ವಾಸ. ಉಪೇಂದ್ರ ರೆಡ್ಡಿ ಅವರಿಗೆ ಇನ್ನೊಂದು 6-7 ಓಟ್ ಬೇಕಾಗುತ್ತೆ. ಏನಾದರೂ ಕ್ರಾಸ್ ವೋಟಿಂಗ್ ನಡೆಯುತ್ತಾ ಈ ಒಂದು ಸಂದರ್ಭದಲ್ಲಿ? ಆತ್ಮಸಾಕ್ಷಿಯಾಗಿ ಅಂತ ನಾನು ಅದೇ ಹೇಳ್ತಾ ಇದ್ದೇನೆ. ನೀವು ಕ್ರಾಸ್ ವೋಟಿಂಗ್ ಅಂತೀರಿ, ನಾನು ಆತ್ಮಸಾಕ್ಷಿಯಾಗಿ ಕೆಲವು ಜನ ಕುಪೇಂದ್ರ ಅವರಿಗೆ ಮತ